ಪಂಚಾಯತ್ ರಾಜ್ ಮಂತ್ರಿಗಳು 800 ಕೋಟಿ ನರೇಗಾ ಸ್ಕೀಮ್ನಲ್ಲಿ ಹಣ ಬಂದಿರಲಿಲ್ಲ. ನಮ್ಮ ರಾಜ್ಯ ಸರ್ಕಾರದಿಂದಲೇ ಕೂಲಿ ಕಾರ್ಮಿಕರಿಗೆ ದುಡ್ಡನ್ನು ರಿಲೀಸ್ ಮಾಡಿದೆ. ನಾನು ಬರೀ ರೈತರ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಲೆಕ್ಕ ಹಾಕಬೇಡಿ. 800 ಕೋಟಿ ಕೇಂದ್ರ ಸರ್ಕಾರ ಇನ್ನೂ ಕೊಟ್ಟಿರಲಿಲ್ಲ ನಮಗೆ. ಯಾಕೆಂದರೆ ನಾವು ಇಲ್ಲಿ ಪೋರ್ಟಲ್ಗೆ ಫೀಡ್ ಮಾಡಬೇಕಲ್ಲ, ನಾವಿಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು. ನಾನು 800 ಕೋಟಿ ರಾಜ್ಯ ಸರ್ಕಾರದ ಎಕ್ಸ್ಚೇಕರಿಂದ ರಿಲೀಸ್ ಮಾಡಿ ಕೂಲಿ ಕಾರ್ಮಿಕರು ಕೊಟ್ಟು, ನಂತರ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಕೊಟ್ಟು 800 ಕೋಟಿ ಆಮೇಲೆ ತಗೊಂಡಿದ್ದೀವಿ. ಇದೇ ಕೃಷ್ಣ ಬೈರೇಗೌಡರು ನನ್ನ ಸರ್ಕಾರದಲ್ಲಿ ಪಂಚಾಯತ್ ರಾಜ್ ಮಂತ್ರಿ, ಅವ್ರ ಕಾಲದಲ್ಲೇ ಮಾಡಿದ್ದೀವಿ, ತೋರಿಸಿದ್ದೀವಿ ಏನು ಅಂತ ಹೇಳಿ. ಕೇಂದ್ರ ಸರ್ಕಾರದ ಜೊತೆ ಯಾಕೆ ನಡ್ಕೋಬೇಕು ಅನ್ನೋ ಒಂದು ಕನಿಷ್ಠ ಸೌಜನ್ಯವೂ ಇಲ್ಲದೆ ಈಗೇನು 2 ದಿವಸ ಅಸೆಂಬ್ಲಿ ಒಳಗೆ ಬಿಲ್ ಪಾಸ್ ಮಾಡ್ಬಿಟ್ಟು ಏನು ಮಾಡ್ಕೊತೀರಿ ನೀವು? ಇದ್ರ ವಿರುದ್ಧ ಏನಿದೆ ನಿಮಗೆ? ಸುಮ್ಮನೆ ಪ್ರಚಾರಕ್ಕೆ ಅಷ್ಟೇ ತಾನೆ ನೀವು ಮಾಡಬೇಕು ಅಂತ ಬಿಟ್ರಿ. ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ ಇಲ್ಲಿ, ಯಾವ್ಯಾವ ಥರ ಇದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋಕೆ ಹೋದರೆ ಸಮಯ ತಗೊಳ್ಳೋದು. ಎಲ್ಲ ತರಿಸಿಟ್ಕೊಂಡಿದ್ದೀನಿ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಓಪನ್ ಡಿಬೇಟ್ ಬೇಕಾ ಮಾಡೋಣಂತೆ, ಏನು ಕದ್ದೋಗಲ್ಲ ನಾವು. ಇದು ನಾವು ಮಾಡಿರ್ತಕ್ಕಂಥದ್ದು ವಿಕಸಿತ ಭಾರತ ಬರೀ ಬಾಯಲ್ಲಿ ಹೇಳೋದಕ್ಕೆಲ್ಲ ಮಾಡಿರೋದು. ವಿಕಸಿತ ಭಾರತ ನಮಗೆ ಹೊಟ್ಟೆ ಉರಿದೋಗುತ್ತೆ. ನಿನ್ನೆ ಲಕ್ನೋದಲ್ಲಿ ಅಶೋಕ ಲೇಲ್ಯಾಂಡ್ ಯೂನಿಟ್ ಓಪನ್ ಮಾಡಿ ಬಂದು ಹೋಗಿದ್ದೆ. ನಾನು ಬರಲೇಬೇಕು ಅಂತ ಹೇಳಿದ್ರು. ಎಷ್ಟು ತಂದಿದ್ದೀರಿ ನೀವು ಇಂಡಸ್ಟ್ರಿಗಳನ್ನ? ಅದೇಂಥದ್ದು ಮಂಡ್ಯದಲ್ಲಿ ಒಂದು ಹೇಳ್ತಾ ಇದ್ದೀರಿ, ಅದು ಆಮೇಲೆ ಮಾತಾಡ್ತೀನಿ ಅದ್ರ ಬಗ್ಗೆ. ಈಗ ಇಲ್ಲಿ ಬೇಡ, ಈಗ ನರೇಗಾದು ಇದು ಜೀರಾಮ್ಜಿ ನಡೀತಿದೆ, ಮತ್ತೆ ಡೈವರ್ಟ್ ಆಗೋದು ಬೇಡ. ನನಗೂ ಜವಾಬ್ದಾರಿ ಇದೆ ರಾಜ್ಯದಲ್ಲಿ ಏನು ಮಾಡಬೇಕು ಅಂತ ಹೇಳಿ. ಅದರಿಂದ ಈ ಒಂದು ಅಪಪ್ರಚಾರ ಏನು ಹೇಳ್ಕೊಂಡು ಹೊರಟಿದ್ದೀರಿ, ಇಲ್ಲಿವರೆಗೆ ಯಾವ್ಯಾವ ರಾಜ್ಯದಲ್ಲಿ ಏನೇನು ಲೂಟಿ ಆಗಿದೆ, ಕರ್ನಾಟಕದಲ್ಲೂ ಹಲವಾರು ಲೂಟಿ ಆಗಿರೋದು ನನ್ನ ಹತ್ರನೇ ಮಾಹಿತಿ ಇದೆ. ಬೇಕಾದ್ರೆ ನಿಮಗೆ ಟನ್ಗಟ್ಟಲೆ ಕೊಡ್ತೀನಿ ಮೆಟೀರಿಯಲ್ ಕೊಟ್ಟಿರೋದು. ಹಿಂದೆ ಯಾವ ಥರ ಈ ಒಂದು ನರೇಗಾದಲ್ಲಿ ಅಕ್ರಮಗಳಾಗಿದೆ ಅಂತೇಳಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಹಳೇದು ಇಟ್ಟಿದ್ದೀವಿ. ಇನ್ನೊಂದು ಇದೆಲ್ಲ ನೋಡೇ ಕೇಂದ್ರ ಸರ್ಕಾರ ಇವತ್ತು ಜೀರಾಮ್ಜಿ ಅಂತ ಅಂದರೆ ಏನೋ ರಾಮನ ಹೆಸರು ಇಟ್ಟವ್ರೆ ಅಂತ ಅನ್ಕೋಬೇಕು. ಇಲ್ಲಿರ್ತಕ್ಕಂಥದ್ದು ವಿಕಸಿತ ಭಾರತದ ಹೆಸರಿನಲ್ಲಿ ಇಟ್ಟಿರ್ತಕ್ಕಂಥ ಹೆಸರಿತ್ತು. ಪ್ರತಿಯೊಂದು ಕೇಂದ್ರ ಸರ್ಕಾರದ ಯೋಜನೆಗಳು ನ್ಯೂನ್ಯತೆ ಇವತ್ತು ಹುಡ್ಕೊಂಡು ಹೋಗ್ಬೇಡಿ, ದುರ್ಬೆ ಹಾಕೊಂಡು. ಇವತ್ತು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಅಲ್ಲಿ ಸ್ವಲ್ಪ ಎಲ್ಲ ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸ ನಡೀತಿದೆ ನನಗೂ ಸ್ವಲ್ಪ ಅದರ ಅನುಭವ ಇದೆ. ಅದರಿಂದ ಕೇಂದ್ರ ಸರ್ಕಾರದ ಜೊತೆ ಪ್ರತಿನಿತ್ಯ ಸಂಘರ್ಷಕ್ಕೆ ಹೋಗದೆ ಯಾವ ರೀತಿ ಒಳ್ಳೆ ಕೆಲಸ ಇದೆ, ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಿದ್ದಾರೆ, ಅದನ್ನು ಮುಕ್ತವಾದ ಮನಸ್ಸಿನಲ್ಲಿ ಗೌರವಯುತವಾಗಿ ನಡ್ಕೊಳ್ತಕ್ಕಂಥದ್ದು ಕಲೀರಿ ಅಂತಕ್ಕಂಥದ್ದು ಈ ರಾಜ್ಯ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತಾರೆ. So Congress has termed this as Nathuram, not just Ram. This is not Sitaram or Dashrath Karam. ಅದಕ್ಕೆ ಹೇಳ್ತಾ ಇರೋದು, ಇದರ ಹೆಸರೇ ಭಾರತ್ ವಿಕಾಸ್ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ. ಗ್ಯಾರಂಟಿ ಅಲ್ಲ, ಮತ್ತು ಆಜೀವಿಕಾ ಮಿಷನ್ ಖಾತೆ.